ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಡಾಕ್ಟರ್ ಸಂತೋಷ್ ಶೆಟ್ಟರ್. ನಿಮ್ಮನ್ನು ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಡಾಕ್ಟರ್ ಸಂತೋಷ್ ಶೆಟ್ಟರ್ ಇನ್ ಗಗನ್ಸ್ ಮೀಡಿಯಾಗೆ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಬಂಧುಗಳೇ, ನಾವು ಇವತ್ತೊಂದು ವಿಶೇಷವಾದಂತಹ ರೋಗದ ಬಗ್ಗೆ ತಿಳಿದುಕೊಳ್ಳೋಣ. ಬಂಧುಗಳೇ, ಆಯುರ್ವೇದ ಶಾಸ್ತ್ರವು ಕೇವಲ ಒಂದು ವೈದ್ಯಕೀಯ ಶಾಸ್ತ್ರ ಅಲ್ಲ, ಅದು ನಮ್ಮ ಜೀವನ ಶೈಲಿ. ನಮ್ಮ ಜೀವನ ಶೈಲಿಯನ್ನು ನಾವು ಸರಿಪಡಿಸಿಕೊಳ್ಳುವುದರ ಮುಖಾಂತರ ಹಲವಾರು ಭಯಂಕರ ರೋಗಗಳಿಗೆ ನಾವು ಉತ್ತರವನ್ನು ಕಂಡುಕೊಳ್ಳಬಹುದು. ಅದಷ್ಟೇ ಅಲ್ಲದೆ ರೋಗಗಳು ಬರದೇ ಇರುವಂತೆ ನಮ್ಮ ಶರೀರವನ್ನು ಸದೃಢಪಡಿಸಿಕೊಳ್ಳಬಹುದು. ಅದೇ ರೀತಿಯಲ್ಲಿ ಇವತ್ತೊಂದು ವೈದ್ಯಕೀಯ ಕ್ಷೇತ್ರ, ಆಧುನಿಕ ವೈದ್ಯಕೀಯ ಕ್ಷೇತ್ರಕ್ಕೆ ಸವಾಲಾದಂತಹ ಒಂದು ರೋಗಕ್ಕೆ ನಾವು ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ, ಆಯುರ್ವೇದ ಪದ್ಧತಿಯ ಮುಖಾಂತರ ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಮಾಡಿದ ಪ್ರಯತ್ನದ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ. ಬಂಧುಗಳೇ, ನಾವಿವತ್ತು ತಿಳಿದುಕೊಳ್ಳಲು ಹೊರಟಿರ್ತಕ್ಕಂತಹ ರೋಗದ ಹೆಸರು ಪಾರ್ಕಿನ್ಸನ್ಸ್ ಡಿಸೀಸ್ ಅಂಥೇಳಿ ನಾವು ಇದನ್ನು ಕರಿತೇವೆ. ಇದೊಂದು ಡಿಜೆನರೇಟಿವ್ ಡಿಸಾರ್ಡರ್ ಅಂಥೇಳಿ ನಾವು ಪರಿಗಣಿಸ್ಬೋದು. ಡಿಜೆನರೇಟಿವ್ ಡಿಸಾರ್ಡರ್ ಅಂತಂದರೆ ಮೆದುಳಿಗೆ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂದರೆ ಮೆದುಳಿಗೆ ಸಂಬಂಧಪಟ್ಟಂತಹ ಜೀವಕೋಶಗಳು ನಶಿಸಿ ಹೋಗುವುದರಿಂದ ಬರ್ತಕ್ಕಂತಹ ಒಂದು ಕಾಯಿಲೆ. ಈ ಕಾಯಿಲೆಯ ಮುಖ್ಯವಾದಂತಹ ಒಂದು ಕಾರಣ ಏನು ಅಂತಂದರೆ, ಜೀವಕೋಶಗಳು, ಮೆದುಳಿನ ಜೀವಕೋಶಗಳು, ಸೆಂಟ್ರಲ್ ನರ್ವಸ್ ಸಿಸ್ಟಮ್ನ ಜೀವಕೋಶಗಳು ನಶಿಸುವುದರಿಂದ ಡೋಪಮೈನ್ ಇದರ ಒಂದು ಪ್ರಮಾಣ ಕಡಿಮೆಯಾಗುತ್ತಾ ಹೋಗುತ್ತದೆ, ಇದರ ಒಂದು ಪ್ರಮಾಣ ಕುಸಿಯುತ್ತಾ ಹೋಗುತ್ತದೆ. ಇದು ಡೋಪಮೈನದ ಪ್ರಮಾಣ ಕಡಿಮೆಯಾಗುವುದರಿಂದ ನಮ್ಮ ಮೊಮೆಂಟ್ಸ್ನಲ್ಲಿ ಅಂದರೆ ಚಲನವಲನಗಳಲ್ಲಿ ಒಂದು ಸ್ಲೋ ಆಗುವುದು, ನಮ್ಮ ಚಲನವಲನಗಳು ತೀವ್ರಗತಿಯಲ್ಲಿ ಕುಸಿತ ಕಾಣುವಂಥದ್ದು, ಅದರ ಜೊತೆಗೆ ಕೈಕಾಲುಗಳು ನಡುಗುವಂತಹ ಒಂದು ಲಕ್ಷಣಗಳು ಪ್ರಾರಂಭವಾಗುವಂಥದ್ದು. ಈ ಲಕ್ಷಣಗಳು ಪ್ರಾರಂಭದಲ್ಲಿ ಕೇವಲ ಕೈ ನಡುಗುವಿಕೆಯಿಂದ ಪ್ರಾರಂಭವಾಗಿ ಮುಂದೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳಬಹುದಾದಂತಹ ಒಂದು ಸಂದರ್ಭ ಇಲ್ಲಿ ಬರ್ತಾ ಇದೆ. ಈ ಒಂದು ರೋಗದಲ್ಲಿ ನೆನಪಿನ ಶಕ್ತಿಯೂ ಸಹಿತ ಬಹಳಷ್ಟು ಪ್ರಮಾಣದಲ್ಲಿ ಕಡಿಮೆಯಾಗುವಂಥದ್ದು, ಗುರುತಿಸುವಿಕೆಯಲ್ಲಿ ಬಹಳಷ್ಟು ತೊಂದರೆಯಾಗುವಂಥದ್ದು, ನೆನಪಿಟ್ಟುಕೊಳ್ಳುವುದರಲ್ಲಿ ಬಹಳಷ್ಟು ತೊಂದರೆಯಾಗುವಂಥ ಲಕ್ಷಣಗಳನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ಅದರ ಜೊತೆಗೆ ನಿದ್ರಾಹೀನತೆಯು ಸಹಿತ ತೀವ್ರಗತಿಯಲ್ಲಿ ಬಾಧಿಸುವುದು ಈ ರೋಗದ ಒಂದು ಪ್ರಮುಖ ಲಕ್ಷಣವಾಗಿದೆ. ಆಧುನಿಕ ವೈದ್ಯಕೀಯ ಶಾಸ್ತ್ರದ ಪ್ರಕಾರ ಈ ಒಂದು ರೋಗಕ್ಕೆ ಸಂಪೂರ್ಣವಾದ ಚಿಕಿತ್ಸೆ, ಕ್ಯೂರ್ ಅಂತೇಳಿ ಏನು ಕರಿತೀವಿ, ಅದು ಇಲ್ಲ, ಇಲ್ಲಿಯವರೆಗೆ ಅದು ಇಲ್ಲ. ಆದರೆ ಆಯುರ್ವೇದ ಶಾಸ್ತ್ರದ ಪ್ರಕಾರ ಪಂಚಕರ್ಮ ಚಿಕಿತ್ಸೆ ಆಗಿರ್ಬೋದು, ವಿದ್ಧಕರ್ಮ ಆಗಿರ್ಬೋದು, ಅಗ್ನಿಕರ್ಮ ಆಗಿರ್ಬೋದು, ಶಮನೌಷಧಿ ಆಗಿರ್ಬೋದು, ವ್ಯವಸ್ಥಿತವಾದಂತಹ ಒಂದು ಜೀವನ ಶೈಲಿ, ಆಹಾರ ಪದ್ಧತಿ ಆಗಿರ್ಬೋದು, ಇವುಗಳನ್ನು ಅಳವಡಿಸಿಕೊಳ್ಳುವುದರಿಂದ ಹಲವಾರು ರೋಗಿಗಳಲ್ಲಿ ಬಹಳಷ್ಟು ಧನಾತ್ಮಕವಾದಂತಹ ಪರಿಣಾಮಗಳು, ಕ್ಯೂರ್ ಆಗಿರುವಂತಹ ಉದಾಹರಣೆಗಳನ್ನು ನಾವು ನೋಡಬಹುದಾಗಿದೆ. ಇವತ್ತು ಅದೇ ತೆರನಾಗಿ ಪಾರ್ಕಿನ್ಸನ್ ಸಮಸ್ಯೆಯಿಂದ ಬಳಲ್ತಕ್ಕಂತಹ, ಭಾಳಷ್ಟು ತೊಂದರೆಯನ್ನು ಅನುಭವಿಸಿರ್ತಕ್ಕಂತಹ 75 ವರ್ಷದ ಒಬ್ಬರು ಹಿರಿಯರು ನಮ್ಮ ಆಯುರ್ವೇದ ಚಿಕಿತ್ಸೆಯಿಂದ ಯಾವ ರೀತಿಯಾಗಿ ಗುಣಮುಖರಾಗಿದ್ದಾರೆ, ಯಾವ ರೀತಿ ತಮ್ಮ ಜೀವನವನ್ನು ಉತ್ತಮಪಡಿಸಿಕೊಂಡಿದ್ದಾರೆ ಎಂಬುದನ್ನು ಅವರ ಮಾತಿನಲ್ಲಿ ಕೇಳೋಣ ಬನ್ನಿ. ಸಿಸ್ಟರ್ ಹೇಳ್ರಿ, ಮೊದಲು ಏನು ತ್ರಾಸ ಇದ್ರಿ ತಮಗೆ? ಮೊದಲು ರೀ ನಂಗೆ ಇಳಾಕ್ ಬರ್ತಿರ್ಕಿಲ್ರಿ, ಕುಂಡ್ರಾಕ್ ಬರ್ತಿರ್ಕಿಲ್ರಿ, ಕೈ ಗಡಗಡಗಡ ನೀರು ಕುಡಿಯಾಕತ್ರ ಅರ್ಧ ಗ್ಲಾಸ, ಅರ್ಧ ಮೈ ಮೇಲೆ ಅರ್ಧ ಬಾಯ ಹೊಟ್ಟೆಗೆ. ಚಹಾ ಕುಡಿದ್ರಂತೂ ಅವು ಅರ್ಧಾರಿ. ಅಡ್ಡಾಡ್ದು ಹೆಂಗಿತ್ರಿ? ಅಡ್ಡಾಡ್ಕಂತೂ ನಡ್ಯಾಕ ಬರ್ತಾ ಇರ್ಕಿಲ್ರಿ. ಒಟ್ಟೆ ಕಾಟಿನ ಮೇಲಿಂದ ಹಿಡಿದು ನಮ್ಮ ಮನೆಯವ್ರನ್ನ ಕುತ್ತಿ ಹಿಡಿದು ಎಬ್ಸಿ ಕೆಳಗೆ ರಟ್ಟಿ ಹಿಡ್ಕೊಂಡು ಇಳಿಸ್ತಿದ್ರಿ. ಆಮೇಲೆ ಲಘು ಹೋಗಾಕ ಬರ್ತಿರ್ಕಿಲ್ರಿ. ಈಗ ನೀವು ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಹೆಂಗೆ ಅನ್ಸೈತ್ರಿ ನಿಮಗೆ? ಈಗ ಇವೆಲ್ಲ ಏನು ಇಲ್ಲೇ ಇಲ್ಲಲ್ರಿ ಸರ್. ಮೊದಲು ಆ್ಯಸ್ ಯೂಸಲ್ ಹೆಂಗಿದ್ನು ಹಂಗಾಗೇನ್ರಿ ಸರ್. ಕೈ ನಡುಗುದು ರೀ? ಕೈ ನಡುಗುದು ಒಂದು ಸ್ವಲ್ಪ ರೀ. ಈಗ ಅವಾಗ ಏನು ಕೈಯಾಗ ಏನು ನಿಂತಿರ್ತಿರ್ಕಿಲ್ರಿ, ಈಗಾದ್ರೂ ಸ್ವಲ್ಪ ಹಂಗರಿ. ಒಂದು ಹಾಳಿ ಹಿಡಿದ್ರೆ ನಡೀತಿತ್ರಿ, ಈಗ ಏನೂ ಇಲ್ರಿ. ಈಗ ಅಡ್ಡಾಡ್ದದ್ರಿ ತಮಗೆ ತ್ರಾಸ ರೀ? ಏನೂ ಇಲ್ರಿ ಸರ್. ಅಡ್ಡಾಡ್ದೇನಂದ್ರೆ ಒಂದು ಈಟ್ ಭಾಳ ತನಕ ಹೋಗ್ಬೇಕಂದ್ರೆ ಎದ್ಯಾಗ ಉರ್ಯಾಕ ಚಾಲು ಮಾಡಾಕ್ತೈತ್ರಿ. ಈಗ ಅದ ಒಂದು ಸಾಧನ. ಅದು ಕೊಡ್ತೀನಿ ರೀ, ಪಚನ ಕ್ರಿಯೆಗೆ ಸಂಬಂಧಪಟ್ಟಿದ್ದು. ಆಮೇಲೆ ಈಗ ವಾಕಿಂಗ್ ಅದು ಮಾಡ್ತೀರಿ? ಈಗ ವಾಕಿಂಗ್ 1 ಕಿಲೋಮೀಟ್ರ್ ಹೋಗಿ ಹೊಳ್ಳಿ ಬರ್ತಾನೆ ರೀ ಸರ್. ಮುಂಜಾನೆ ಬೆಳಿಗ್ಗೆ ಖಾಲಿ ಹೊಟ್ಟೆ ಹೋಗಿ ಬರ್ತಾನೆ ರೀ. ಆಮೇಲೆ ಊಟ ಆದಿಂದ ರಾತ್ರಿ ಹೋಗಿ ಬಂದ. ಮೊದಲು ಮನ್ಯಾಗ ನಡ್ಯಾಕ ತ್ರಾಸ ಆಕಿತ್ತು? ಮನ್ಯಾಗ ನಡ್ಯಾಕ ತ್ರಾಸ ಆಕಿತ್ತು ಸರ್. ಈಗ ಮುಂಜಾನೆ ವಾಕಿಂಗ್ ಮಾಡುವಷ್ಟು ನಿಮಗೆ ಆರಾಮಾಗಿತ್ತು? ಆದ್ರೂ ಸ್ವಂತ ನೀವೇನು ಹೇಳಿದ್ರಿ, ಒಂದು ರೌಂಡ್ ಹೋಗ್ರಿ, ನೀವು 2 ಸಲ ಸಾಧ್ಯ ಕುಂಡ್ರ ಅಂತಿದ್ರಿ. ಆ 2 ಸಲ ಕುಂತ್ಕೊಂತ ಹೋಗಿದ್ರಿ ಸರ್ ಮೊದಲು ರೀ. ಈಗೇನಿಲ್ರಿ, ಒಂದು ರೌಂಡ್ ಹಾಕಿ ಬಂದು ಕುಂಡಿರ್ತೇನೆ ರೀ. ಒಂದು ಹಿಂಗೆ ಗಾರ್ಡನ್ ಐತ್ರಿ ನಮ್ಮಲ್ಲಿ. ಪಚನ ಕ್ರಿಯೆನೂ ಸರಿಯಾಗಿತ್ತಿಲ್ಲ? ಲ್ಯಾಟ್ರಿನ್ ಯೂರಿನ್ ಅದೇನು ಪ್ರಾಬ್ಲಮ್ ಇಲ್ಲ. ಇನ್ನೇನು
ಮಲ್ಕೊಂಡು ಕೂಡಲೇ ನಿದ್ರಿ ಸರ ಏನು ನಂಗೆ ನಿದ್ದೆ ಹತ್ತಕ್ಕಿಲ್ರಿ. ಮೊದಲು ನಿದ್ದೆ ಹಾಕಿದಿಲ್ಲ ಸರಿಯಾಗಿ? ನಿದ್ದೆ ಹತ್ತಿರ್ಕಿಲ್ರಿ, ಊಟ ಪಚನ ಆಗ್ತಿರ್ಕಿಲ್ಲ. ಮತ್ತೇನು ಬಾಗಿಲ್ಲ, ಕೈ ಇದು ಹೂಗಳು ಬರಲಿ ಏನು ಬರಲಿ ರೀ. ಮತ್ತು ವಾಕಂತಿತ್ತು ಆತೆ ಬರ್ತಿರ್ಲಿಲ್ಲ. ಈಗ ಸದ್ಯ ನಿದ್ದೆನೂ ಸರಿ ಆಗ್ತದೆ ನಿಮ್ಗೆ? ಮತ್ತು ತೆಲುಗು ತಲೆ ಹಚ್ಚಿನ ಊಟ ಮಾಡಿ ನಿದ್ದೆ ಮತ್ತು ಇನ್ನು ರಾತ್ರಿ ಒಂದು 2 ಟೈಮ್ ಇವ್ರ ಪಾಸ್ರೆ ಇಲ್ರಿ ಒಮ್ಮೆ ಇದು ಮಾಡ್ತೇನೆ ರೀ, ಒಮ್ಮೆ ಹೋಗಿ ಬಂದಿರ್ತೇನೆ ರೀ. ಯೂರಿನ್ ಮೊದಲೇನು ತ್ರಾಸ ಆಕಿದ್ರಿ ನಿಮ್ಗೆ? ಹಿಂಗೆ ಹಿಡಿದ್ರಿ ಹಿಂಗೆ ಸರ ಕೈ ನಡಕ್ತಿತ್ತು? ಹಿಂಗೆ ನಡ್ತಿ. ಈಗ ನೋಡ್ರಿ ಸರ ಈಗಂತೂ ನಾರ್ಮಲ್ ಐತ್ರಿ. ಮೊದಲು ಹೆಂಗೆ ತ್ರಾಸ ಆಕಿತ್ತು ನಿಮಗೆ? ಮೊದಲು ಹೆಂಗೆ ಕೈ ಹೆಂಗೆ ತ್ರಾಸ ಆಕಿತ್ತು ಹೇಳ್ರಿ? ಕೈ ಎಲ್ಲಿ ಬೆಳ್ದಂಗೆ ಕಡ್ದಂಗೆ ಹಿಂಗೆ ಆಗ್ತಿದ್ವಲ್ರಿ. ಹ್ಞೂ ರೀ. ಆಮೇಲೆ ಕೈ ಮಡ್ಸಾಕು ತ್ರಾಸ ಆಕಿತ್ತು ರೀ? ಹಿಂಗೆ ಇಷ್ಟ ಹಾಕಿದ್ರಿ ಸರ್ ಮೊದಲು ರೀ? ಈಗ ಹಿಂಗೆ ರೀ ಮಡ್ಸಕ್ಕಾಗ್ತೈತೆ ಪೂರ? ನಿಯಮಿತವಾಗಿ ಆಹಾರ ಪದ್ಧತಿಯನ್ನು ಹೇಳೋದ್ರ ಮುಖಾಂತರ ಋತುವಿಗನುಸಾರವಾಗಿ ವ್ಯಕ್ತಿಯ ಪ್ರಕೃತಿಗನುಸಾರವಾಗಿ ಆಹಾರ ಪದ್ಧತಿಯನ್ನು ಹೇಳುವುದರ ಮುಖಾಂತರ ಅದರ ಜೊತೆಗೆ ಶಮನೌಷಧಿಗಳಾದಂತಹ ಸ್ವರ್ಣಭಸ್ಮ, ಆಮೇಲೆ ಬ್ರಾಹ್ಮಿ, ಅಶ್ವಗಂಧ, ಕಪಿಕಚ್ಚು, ವಚ, ಎಷ್ಟಿ ಮಧು ಇವುಗಳ ಒಂದು ಕಾಂಬಿನೇಷನನ್ನು ವ್ಯಕ್ತಿಯ ಪ್ರಕೃತಿಗೆ ತಕ್ಕ ಹಾಗೆ ನಾವು ಬಳಸೋದ್ರ ಮುಖಾಂತರ ಒಂದು ಪಾರ್ಕಿನ್ಸನ್ಸ್ ಡಿಸೀಸನ್ನು ಹತೋಟಿಗೆ ತರುವುದರ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಆ ಪ್ರಯತ್ನ ಆಗಲೇ ತಾವು ಕೇಳಿದ ಹಾಗೆ ಈ ಒಂದು ಹಿರಿಯರ ಮಾತುಗಳಲ್ಲಿ ತಾವು ಕೇಳಿದ್ದೀರಿ. ಆದ್ದರಿಂದ ಆಯುರ್ವೇದ ಚಿಕಿತ್ಸಾ ಪದ್ಧತಿ ಪ್ರಕಾರ ಋತುವಿಗನುಸಾರವಾಗಿ ವ್ಯಕ್ತಿಯ ಪ್ರಕೃತಿಗನುಸಾರವಾಗಿ ಆಹಾರ ಪದ್ಧತಿಯನ್ನು ಜೀವನ ಶೈಲಿಯನ್ನು ನಾವು ಅಳವಡಿಸಿಕೊಂಡಿದ್ದೇ ಆದರೆ ಎಂತಹ ಕಾಯಿಲೆಯನ್ನು ಆದರೂ ಸಹಿತ ನಾವು ಜಯಿಸಬಹುದು, ಅದನ್ನು ಮಣಿಸಬಹುದು ಎಂಬತಕ್ಕಂಥದ್ದಕ್ಕೆ ಈ ಒಂದು ಪ್ರಕರಣ ಉದಾಹರಣೆ ಅಂತೇಳಿ ತಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈ ವಿಡಿಯೋನ ವೀಕ್ಷಣೆ ಮಾಡಬೇಕಾಗಿ ತಮ್ಮೆಲ್ಲರಿಗೂ ವಂದನೆಗಳು. ನಮಸ್ಕಾರ.